ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಂಡಿಪೆಂಡೆನ್ಸ್ ಡೇಗೆ ಹಾಕ್ಕೊಂತಾರಲ್ಲ, ಸ್ವಾತಂತ್ರ್ಯ ದಿನಾಚರಣೆಗೆ ಆ ಹೇರ್ ಬ್ಯಾಂಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೇರ್ ಕ್ಲಿಪ್ಪು ಅಷ್ಟೇ. ಕೇಸರಿ ಬಿಳಿ ಹಸಿರು ಗ್ಲಿಟರ್ ಶೀಟ್ ತೊಗೊಬೇಕು. ನೋಡಿ, ಇದು ಕೇಸರಿ ಬಿಳಿ ಹಸಿರು ತೊಗೊಂಡಿದ್ದೀನಿ. ಒಂದು ಶೀಟಿಗೆ 15 ರೂಪಾಯಿ. ಬುಕ್ ಸ್ಟೋರಲ್ಲಿ ಮತ್ತು ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ನೋಡಿ, ಇವಾಗ ಇದನ್ನು ಹಸಿರು ಕಲರ್ ತೊಗೊಂಡಿದ್ದೀನಿ, ಗ್ರೀನ್ ಕಲರು. ಅದನ್ನು 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಉದ್ದಕ್ಕೆ ಗೆರೆ ಹಾಕಬೇಕಾಯ್ತಾ, ಈ ಥರ ನೀಟಾಗಿ 2 ಇಂಚ್ ಮಾರ್ಕ್ ಮಾಡ್ಕೊಂಡು, ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಮಾಡ್ಕೊಂಡು ಉದ್ದಕ್ಕೆ ಗೆರೆ ಹಾಕಬೇಕಾಯ್ತಾ. ಫುಲ್ಲಾಗಿ ಹಾಕಿ ಇದನ್ನು ಇಂಡಿಪೆಂಡೆನ್ಸ್ ಡೇಗೆ, ಸ್ವಾತಂತ್ರ್ಯ ದಿನಾಚರಣೆಗೆ ಮಕ್ಕಳಿಗೆ ತಲೆಗೆ ಹಾಕಿ ಕಳಿಸಿದ್ರೆ, ಮನೆಯಲ್ಲೇ ಮಾಡಿ ತಲೆಗೆ ಹಾಕಿ ಕಳಿಸಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ವಾ. ನೋಡಿ, ಇದು ಇವಾಗ ಅಡ್ಡಗೆರೆ ಹಾಕಬೇಕು. 2 ಇಂಚೆ ಮಾರ್ಕ್ ಮಾಡ್ಕೊಂಡು 2 ಇಂಚೆ ಅಡ್ಡಗೆರೆನೂ ಹಾಕಬೇಕಾಯ್ತಾ. ನೋಡಿ, ಈ ಥರ ನಾನು ಹಾಕ್ತಾಯಿದ್ದೀನಲ್ಲ, ಈ ಥರ ಹಾಕ್ಕೊಳ್ಳಿ ಆಯಿತಾ. ನೋಡಿ, ಈ ಥರ ಬಾಕ್ಸ್ ಟೈಪಲ್ಲಿ ಬರಬೇಕು, ಸ್ಕ್ವೇರ್ ಶೇಪಲ್ಲಿ. ಅದನ್ನು ಕಟ್ ಮಾಡ್ಕೊಳ್ಳಿ ಆಯಿತಾ ನೀಟಾಗಿ. ನೋಡಿ, ಇವಾಗ ನಾನು ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಮಾಡ್ಕೊಂಡು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು, ಆಮೇಲೆ ಈ ಥರ ಅಡ್ಡ ಸ್ಕ್ವೇರ್ ಬಾಕ್ಸ್ ಟೈಪಲ್ಲಿ ಬರಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ. ಆ ಮಾರ್ಕ್ ಮಾಡಿರ್ತೀರಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಈ ಥರ ನೋಡಿ, ಈ ಥರ ಸ್ಕ್ವೇರ್ ಶೇಪಲ್ಲೇ ಬರಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇದು ಕೇಸರಿ ಕಲರು, ಇದು ಗ್ರೀನ್ ಕಲರು ಹಸಿರು, ಇದು ವೈಟ್ ಕಲರು, ಇದು ಆರೆಂಜ್ ಕಲರ್ ಕೇಸರಿ. ನೋಡೋಣ ಇವಾಗ ಹೇಗೆ ಮಾಡೋದು ಅಂತ. ನೋಡಿ, ಇದನ್ನು ಅಂಟಿಸಿ ತೋರಿಸ್ತೀನಿ ಯಾವ ರೀತಿ ಅಂಟಿಸೋದು ಅಂತ. ನೋಡಿ, ಸ್ಕ್ವೇರ್ ಶೇಪಲ್ಲೇ ನೋಡಿ ನಾನು ಇಟ್ಟಿದ್ದೀನಲ್ಲ ಅದೇ ರೀತಿ ಇಟ್ಕೊಂಡು ನೀವು ಅಂಟಿಸ್ಬೇಕಾಯ್ತಾ. ಆ ಕಡೆ ಈ ಕಡೆ ಆಗಬಾರ್ದು, ಶೇಪು ಚೇಂಜ್ ಆಗಿಬಿಡುತ್ತೆ ಆ ಕಡೆ ಈ ಕಡೆ. ಅದು ನೋಡಿ, ಕೇಸರಿ ಬಿಳಿ ಹಸಿರು ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಮ್ ಹಾಕಿ ಅಲ್ಲಿ ತುದಿಯಲ್ಲಿ. ನೋಡಿ, ಈ ಥರ ಡೈಮಂಡ್ ಶೇಪಲ್ಲಿ ಬರಬೇಕು. ನೋಡಿ, ಎಲ್ಲನೂ ಅಷ್ಟೇ ಅದೇ ರೀತಿ ಅಂಟಿಸ್ಕೊಳ್ಳಿ. ಕೇಸರಿ ಬಿಳಿ ಹಸಿರು ಬೇರೆ ಕಲರ್ಸ್ ಬರಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಈ ಥರ ಫುಲ್ ಫಿನಿಶ್ ಆದಮೇಲೆ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಹೇರ್ ಬ್ಯಾಂಡಿಗೆ ನನ್ನ ಹತ್ರ ವೈಟ್ ಇರಲಿಲ್ಲ, ಸೊ ಅದಕ್ಕೆ ರಿಬ್ಬನ್ ಹಾಕ್ತಾಯಿದ್ದೀನಿ. ಅರ್ಧ ಇಂಚಿಂದ ರಿಬ್ಬನ್ನು ತೊಗೊಂಡಿದ್ದೀನಿ, ವೈಟ್ ಕಲರು. ಅದಕ್ಕೆ ವೈಟ್ ಕಲರು ಸುತ್ತಾ ಇದ್ದೀನಿ. ನೋಡಿ, ಈ ಥರ ಸುತ್ಕೊಳ್ಳಿ ನೀವು ಬೇಕಾದರೆ, ಇಲ್ಲಾಂದರೆ ವೈಟ್ ಇದ್ದರೆ ನಡೆಯುತ್ತೆ. ನೋಡಿ, ಈ ಥರ ಸುತ್ತಾ ಇದ್ದೀನಿ ಗಮ್ ಹಾಕ್ಕೊಂಡು. ವೈಟೇ ಚೆನ್ನಾಗಿ ಕಾಣಿಸೋದು ಕೇಸರಿ ಬಿಳಿ ಹಸಿರಿಗೆ. ಇದನ್ನು ಮಾಡಿ ಸ್ಕೂಲಲ್ಲಿ ಮಕ್ಳಿಗೆ ಡ್ಯಾನ್ಸ್ ಎಲ್ಲ ಇರುತ್ತಲ್ಲ, ಸೊ ಅವರಿಗೆಲ್ಲ ಹಾಕಿ ಕಳಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಡ್ಯಾನ್ಸ್ ಇಲ್ಲದೆ ಮಕ್ಕಳಿಗೂ ಮನೆಯಲ್ಲೇ ಮಾಡಿ ಹಾಕಿ ಕಳಿಸಿ ಆಯಿತಾ. ಏನು ಜಾಸ್ತಿ ಖರ್ಚಿಲ್ಲ, ಮನೆಯಲ್ಲೇ ಮಾಡಿ ಆಯಿತಾ. ಕೂತ್ಕೊಂಡು ಮಾಡಿ ಮಕ್ಕಳಿಗೆ ಹಾಕಿ ಕಳಿಸಿ. ಇಲ್ಲಾಂದರೆ ನೀವು ಸೇಲು ಮಾಡ್ಬೋದು, ಬೇಕಾದರೆ ಮಾಡಿ. ಜಾಸ್ತಿ ಮಾಡ್ತೀನಿ ಅಂತ ಅನ್ನೋರಾದರೆ ಸೇಲ್ ಮಾಡ್ಬೋದು. ಮಾಡಿ ಮನೆಯಲ್ಲೇ ಕೂತ್ಕೊಂಡು ಬೇಗ ಮಾಡಿ ಸೇಲ್ ಮಾಡಿ ಆಯಿತಾ. ಬೇಕಾದರೆ ಫ್ಯಾನ್ಸಿ ಸ್ಟೋರ್ಗೆ, ಬುಕ್ ಸ್ಟೋರ್ಗೆಲ್ಲ ಸೇಲ್ ಮಾಡ್ಬೋದು, ಸ್ಕೂಲಿಗೆ ಸೇಲ್ ಮಾಡ್ಬೋದು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆಯಿತಾ. ನಾವು ಹೊಸ ವೀಡಿಯೋ ಹಾಕ್ತಾಯಿರ್ತೀನಿ, ಮತ್ತು ಹೊಸ ಕ್ರಾಫ್ಟ್ಸ್ ಮಾಡ್ತಾಯಿರ್ತೀನಿ, ಹೊಸ ಹೇರ್ ಆಕ್ಸೆಸರೀಸ್ ಮಾಡ್ತಾಯಿರ್ತೀನಿ. ಸೊ ಅದ್ರ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗಬೇಕು, ಹೊಸ ವೀಡಿಯೋಸ್ ಸಿಗಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆಯಿತಾ. ಆವಾಗ ಹೊಸ ವೀಡಿಯೋ ನಿಮಗೆ ಸಿಗ್ತಾ ಇರುತ್ತೆ. ನೀವು ಡೈಲಿ ನೋಡ್ತಾ ಇರ್ಬೋದು, ಮನೇಲೂ ಮಾಡ್ತಾ ಇರ್ಬೋದು, ನೀವು ಮಾಡ್ಬೋದು ಆಯಿತಾ. ಶೇರ್ ಮಾಡಿ ಆಯಿತಾ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾರ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಏನಾರ ಕೇಳಬೇಕು ಅಂತ ಇದ್ರೂ ಕಮೆಂಟ್ಸ್ ಮಾಡಿ ಆಯಿತಾ. ನೋಡಿ, ಈ ಥರ ಫುಲ್ ಫಿನಿಶ್ ಆದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನು ಗ್ಲೂ ಹಾಕಿ ಅಂಟಿಸ್ಕೊಂಬಿಡಿ ಆಯಿತಾ. ನೋಡಿ, ಫಿನಿಶ್ ಆಯ್ತು. ಇವಾಗ ರಿಬ್ಬನ್ ಫಿನಿಶ್ ಆಯಿತು. ನೋಡಿ, ಈ ಥರ ಫಿನಿಶ್ ಆಯ್ತು. ಇವಾಗ ಸುತ್ಕೊಂಡು ಇವಾಗ ನೆಕ್ಸ್ಟ್ ಏನು ಅಂದರೆ ನೋಡಿ, ಈ ಥರ ಫುಲ್ ಫಿನಿಶಿಂಗ್ ಬರಬೇಕಾಯ್ತಾ. ನೀಟಾಗಿ ಅಂಟಿಸ್ಕೊಳ್ಳಿ, ಒಣಗಬೇಕದು. ಆಮೇಲೆ ಇದನ್ನು ಹೇಗೆ ಅಂಟಿಸೋದು ತೋರಿಸ್ಕೊಡ್ತೀನಿ ನೋಡಿ. ಇದು ಆ ಕಡೆ ಈ ಕಡೆ ನೀಟಾಗಿ ಸಮವಾಗಿ ಬರಬೇಕಾಯ್ತಾ, ಸೇಮ್ ಬರಬೇಕು. ಆ ಕಡೆ ಈ ಕಡೆ ಸಮ ಇರಬೇಕು. ಸಮ ಆಗಿ ಬಂದರೆ ಮಾತ್ರ ಅಂಟಿಸ್ಕೊಳ್ಳಿ ಆಯಿತಾ. ಇಲ್ಲಾಂದರೆ ನೀವು ಸರಿಯಾಗಿಲ್ಲ ಅಂದರೆ ನೀವು ಟೇಪ್ ನೋಡ್ಕೊಂಡು, ಇಂಚಿನ ಟೇಪ್ ಬರುತ್ತಲ್ಲ ಅದನ್ನು ಅಳತೆ ನೋಡ್ಕೊಂಡು ಸರಿಯಾಗಿ ಅಳತೆ ಮಾಡ್ಕೊಂಡು ಆ ಕಡೆ ಈ ಕಡೆ ಸೇಮ್ ಬರೋ ಥರ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ, ನಾನು ಇವಾಗ ಸೇಮ್ ಬಂದಿದೆ, ಅದಕ್ಕೋಸ್ಕರ ಅಂಟಿಸ್ತಾ ಇದ್ದೀನಿ. ನೋಡಿ, ಗಮ್ಮಲ್ಲಿ ಅಂಟಿಸ್ಕೊಳ್ಳಿ ನೀಟಾಗೆ. ನೋಡಿ, ಈ ಥರ ಅಂಟಿಸ್ಕೊಳ್ಳಿ ಆಯಿತಾ.
ಈಗ ನಾವು ಹಾಕೋ ಗಮ್ಮಲ್ಲೇ ಅದು ನೀಟಾಗಿ ಅಂಟ್ಕೊಂಡ್ರೇ ಅದು ಒಣಗಿದ ಮೇಲೆ ಕಿತ್ಕೊಂಬರಲ್ಲ, ಚೆನ್ನಾಗಿ ಅಂಟ್ಕೊಳುತ್ತೆ. ಇದ್ರ ಜೊತೆನೇ 2 ಹೇರ್ ಕ್ಲಿಪ್ ಮಾಡಿದ್ದೀನಿ. ಅದು ಈಸಿ ಇದೆ, ಇದೇ ಥರ ಮಾಡಿಕೊಂಡೆ ಅಂಟಿಸಿದ್ರೆ ಆಯ್ತಾಯ್ತಾ. ನೋಡಿ ಇವಾಗ ಫುಲ್ ಫಿನಿಶ್ ಆಯ್ತು. ಇವಾಗ ಅಂಟಿಸ್ಕೊಂಡು ಒಣಗಬೇಕಿದು, ಒಣಗಿದ್ಮೇಲೆ ಫುಲ್ಲು ಫಿನಿಶ್ ಆಗುತ್ತೆ, ನೀಟಾಗಿ ಅಂಟ್ಕೊಳುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ ಇವಾಗ ಫಿನಿಶ್ ಆಯಿತು. ಇವಾಗ 2 ಹೇರ್ ಕ್ಲಿಪ್ಪು ಮಾಡಿದ್ದೀನಿ. ನೋಡಿ ಇವಾಗ ಹೇರ್ ಕ್ಲಿಪ್ ನೋಡಿ ಕೇಸರಿ ಬಿಳಿ ಹಸಿರು ಇದೇ ಥರ ಮಾಡ್ಕೊಳ್ಳಿ ಆಯಿತಾ. ಹೇರ್ ಕ್ಲಿಪ್ಪು ಹೊರಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ ನಿಮಗೆ. ನೋಡಿ ಈ ಥರ ಗಮ್ ಹಾಕಿ ಫಸ್ಟು ಕೇಸರಿ, ಮಧ್ಯದಲ್ಲಿ ಬಿಳಿ ಮತ್ತು ಹಸಿರು ಹಿಡ್ಕೊಂಡು ಗಮ್ ಹಾಕಿ ಅಂಟಿಸಿ 2 ಕ್ಲಿಪ್ನು ಆಯಿತಾ. ನೋಡಿ ಅಂಟಿಸೋದು ಹೇಳ್ಕೊಟ್ಟಿದ್ದೀನಲ್ಲ ಯಾವ ರೀತಿ ಅಂತ, ನೋಡಿ ಆ ಥರ ಅಲ್ವಾ. ಕಮೆಂಟ್ಸ್ ಮಾಡಿ ಆಯಿತಾ, ಏನಾರು ಇದ್ದರೆ. ಥ್ಯಾಂಕ್ ಯು.